ಡಿಕಾಕ್ಷನ್ ಇಷ್ಟಿದೆ. ಅಡಿಗೆ ಮಾಡ್ತಾ ಮಾಡ್ತಾ ಕೊಳಗ ಕಾಫಿ ಮಾಡ್ಕೊಂಡು ಕುಡಿದು ಬಿಟ್ಟಿಯಾ? ಅತ್ತೆ, ಅದು ಹುಳಿ ಸಾಂಬಾರ್ ಮಾಡಿದ ರಸ. ಡಿಕಾಕ್ಷನ್ ಮಾಡಿ ಇಟ್ಟಿರೋದು ಹೇಗಿದೆಯೋ ಹಾಗೇ ಇದೆ ನೋಡಿ ಇಲ್ಲಿ. ಆಮೇಲೆ ಹಾಲು ಕಾಯ್ಸಿಟ್ಟಿದ್ದೀನಿ, ನೋಡ್ಕೊಳ್ಳಿ. ಅಡಿಗೆ ಎಲ್ಲ ಮಾಡಿಟ್ಟಿದ್ದೀನಿ. ಓ, ಹಾಲು, ಹಪ್ಪಳ, ಬೀಟ್ರೂಟ್ ಪಲ್ಯ, ಅನ್ನ, ಚಪಾತಿ, ಸಾಂಬಾರು ರೆಡಿ ಆಗೋಯ್ತಾ? ಬಲೆ ಮಾಡ್ತೀಯ ಕಣೆ ನೀನು. ಅಂದ್ಹಾಗೆ ಇವತ್ತು ದಪ್ಪ ಮೆಣಸಿನ್ಕಾಯಿ ಬದಲು ಉಸಿರುವಳ್ಳಿ, ಸಾಸಿವೆ ಬದಲು ಕಪ್ಪಿರುವೆ, ಆವಕಾಯಿ ಉಪ್ಪಿನಕಾಯಿ ಬದಲು ಹಾವಿನ ಉಪ್ಪಿನಕಾಯಿನು ಮಾಡಿಲ್ಲ ತಾನೆ? ಅದೆಲ್ಲ ನಾನು ಯಾಕೆ ಹಾಕ್ಲಿ ಅತ್ತೆ? 2 ಜಿರ್ಲೆ ಹಾಕಿದೀನಿ ಅಷ್ಟೇ. ಏನೇ ಅಲ್ಲ, ಮೆತ್ತಗ್ ಮನೆಯೊಳಗ್ ಸೇರ್ಕೊಂಡ್ಬಿಟ್ಟು ಈಗ ಜೋರಾಗಿ ಮಾತಾಡ್ತೀಯ? ಮತ್ತೆ ನನ್ನ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಈಗಲೂ ನೋಡಿ, ಅನ್ನ ಮಾಡಿದ್ದೀನಿ, ಅನ್ನದಲ್ಲಿ ಏನೂ ಇಲ್ಲ. ಚಪಾತಿನೂ ಸರಿಯಾಗಿ ನೋಡ್ಕೊಳ್ಳಿ, ಏನೂ ಇಲ್ಲ. ಸಾಂಬಾರನ್ನ ಸರಿಯಾಗಿ ನೋಡಿಯತ್ತೆ, ಇದ್ರಲ್ಲೂ ಏನೂ ಇಲ್ಲ. ಸೌಟ್ ಹಾಕ್ಬಿಟ್ಟು ತೋರ್ಸಾ? ಇದು ಪಲ್ಯದಲ್ಲೂ ಏನು ಹಾಕಿಲ್ಲ ನೋಡಿಯತ್ತೆ, ಚೆನ್ನಾಗಿ ಕುದಿತಿದೆ. ಇದ್ರಲ್ಲೂ ಏನಾದ್ರು ಬಿದ್ದಿದ್ಯಾ ಅಂತ ಚೆಕ್ ಮಾಡಿ, ಕೈ ಹಾಕ್ಬಿಟ್ಟು ನೋಡಿ. ಯಾಕೆ ಹಿಂಗಾಡ್ತಿದ್ಯಾ? ಅಲ್ಲಿಡೋದು. ಅತ್ತೆ, ಸ್ವಲ್ಪ ತಲೆನೋವ್ತಾ ಇದೆ, ಕಾಫಿ ಇದೆಯಾ? ನೀವು ಬಂದ ಇರಿ, ನೀವು ನೋಡ್ಕೊಬಿಡಿ. ಎಲ್ಲ ಅಡಿಗೆ ಮಾಡಿಟ್ಟಿದ್ದೀನಿ, ಏನು ಹಾಕಿಲ್ಲ. ಅನ್ನದಲ್ಲಿ ಏನು ಬಿದ್ದಿಲ್ಲ ತಾನೆ? ಚಪಾತಿದಲ್ಲಿ ಏನಾದ್ರು ಇದೆಯಾ ನೋಡಿ. ಆಯ್ತು ಬಿಡೆ, ಅದಕ್ಕೆ ಯಾಕೆ ಹಿಂಗ ಆಡ್ತಿದ್ಯಾ? ಇಲ್ಲ ಅತ್ತೆ, ಸುಮ್ಮನೆ ಇರು. ಮನೆಯವ್ರಿಗೆ ಎಲ್ರಿಗೂ ಹೇಳ್ಬೇಕು ನಾನು. ರೀ, ಬನ್ನಿ ಇಲ್ಲಿ. ಏನೇ? ಸ್ವಲ್ಪ ಒಳಗಡೆ ಬನ್ನಿ. ಯಾಕೆ? ನಿಮ್ಮ ಅಣ್ಣನ್ನು ಕರ್ಕೊಂಡು ಬನ್ನಿ. ಏನೇ ಕೂಗಾಟ? ಏನು ಹೇಳು? ಅಪ್ಪ, ನಿನ್ ಹೆಂಡತಿಗೆ ಏನ್ ಅಡಿಗೆ ಮಾಡಿದೆ ಅಂತ ಕೇಳಿದೆ. ಅದಕ್ಕೆ ಎಲ್ರನ್ನೂ ಕರೆದು ಪ್ರದರ್ಶನ ಮಾಡ್ಬಿಡೋದ ಇವಳು? ಇನ್ನೇನತ್ತೆ, ಉಸಿರುವಳ್ಳಿ ಪಲ್ಯ, ಹಾವು, ಕರಿ ಇರುವೆ, ಜಿರ್ಲೆ, ಅದು ಇದು ಹಾಕಿದ್ದೀನಿ ಅಂತ ಹೇಳಿದ್ರಲ್ಲ. ತೋಟದಲ್ಲಿ ಇನ್ನೇನ್ ಮಾಡ್ಲಿ ನಾನು? ನೋಡ್ರಿ, ನೀವು ನೋಡ್ಬಿಡಿ. ಪಲ್ಯದಲ್ಲೂ ಏನಿಲ್ಲ, ನೋಡಿದ್ರ? ಇದು ಈಗ ತಾನೇ ಮಾಡಿಟ್ಟಿರೋ ಸಾಂಬಾರಲ್ಲೂ ನಾನು ಏನು ಹಾಕಿಲ್ಲ. ಅಯ್ಯೋ ಹೋಗ್ಲಿ ಬಿಡ್ರಿ, ಸಾಸ್ವೆಲ್ಲ ಹೋಗೋದಕ್ಕೆ ಬಂಡೆ ತಗೊಂಡ್ರು ಅನ್ನೋ ಹತ್ರ ಆಡ್ತಿದ್ರಲ್ಲ ನೀವು. ಇಲ್ಲ, ಎಲ್ರಿಗೂ ಸತ್ಯ ಗೊತ್ತಾಗ್ಲೇಬೇಕು. ಮಾವಂಗೂ ತೋರಿಸ್ತೀನಿ. ಲೇ ನಿಂತ್ಕೊಳ್ಳೆ. ಬಾರಮ್ಮ ನೀವು. ನೋಡಿ, ಎಲ್ರೂ ಸರಿಯಾಗಿ ನೋಡ್ಕೊಳ್ಳಿ. ನೋಡಿದ್ರಾ? ಈಗ ಇದ್ರಲ್ಲಿ ಏನು ಬಿದ್ದಿಲ್ಲ ತಾನೆ? ಇವಾಗ ಮುಟ್ತೀನಿ. ಯಾಕಮ್ಮ, ಏನಾಯ್ತು ಮೇನಾ? ಈ ಮನೇಲಿ ನಾನು ಏನೇ ಮಾಡಿದ್ರು ಎಲ್ಲದಕ್ಕೂ ಸಾಕ್ಷಿ ಆಧಾರ ಕೇಳ್ತಾರೆ ಮಾವ. ನೀವೊಬ್ರೇ ಮಾವ ನನ್ನನ್ನ ನಂಬೋದು, ಮಿಕ್ತವ್ರು ಯಾರು ನನ್ನನ್ನ ನಂಬಲ್ಲ. ಅಡಿಗೆ ಎಲ್ಲ ಮಾಡಾಗಿದೆ ಮಾವ, ನಾನೀಗ ಹೊರಗೋಗ್ತಾ ಇದ್ದೀನಿ. ಅದು ವಿಷಯ ನನಗೆ ಗೊತ್ತಿತ್ತು, ಈ ತರದ್ದೇನೋ ಇದೆ ಅಂತ. ಇವಾಗ ಏನಕ್ಕೆ ನೀನು ದೇವಸ್ಥಾನಕ್ಕೆ ಹೋಗ್ಬೇಕು? ಶ್ರಾವಣ ಮಾಸ, ಗಣೇಶ ಹಬ್ಬ ಸೀಸನ್, ಹೂ ಕಟ್ಟೋ ಕೆಲಸ ತುಂಬಾ ಇದೆ, ಅದಕ್ಕೆ ಹೋಗ್ಬೇಕು. ಬರೀ ಹೂ ಕಟ್ಕೊಂಡು ಕೂತಿದ್ರೆ ಅಪ್ಪನ್ ನೋಡ್ಕೊಳ್ಳೋರು ಯಾರು? ಅವ್ರು ಮಾತ್ರೆ ಕೊಡೋರು ಯಾರು? ನೀನು ಕೊಡು. ಶಾಂತಿ ಇದ್ದಾಳೆ, ರೋಹಿಣಿ ಕೊಡ್ಲಿ, ಮನೋಜ ಇದ್ದಾನೆ. ಯಾಕೆ ನೀವು ಯಾರು ನನ್ನ ಸಂಬಂಧಪಟ್ಟವರಲ್ವಾ? ಆಗಲ್ಲಪ್ಪ, ಇವಳು ನೀನನ್ನು ತುಂಬ ಚೆನ್ನಾಗಿ ನೋಡ್ಕೋತಾಳೆ. ನೀನು ಬೇಗ ಗುಣ ಆಗಬೇಕು ಅಂತ ಹಂಗೆ ಹೇಳಿದೆ ಅಷ್ಟೇ. ಹಾಗಂತ ಅವಳನ್ನ ಕಟ್ಟಾಕಿ ಕೂಡಿಸ್ಕೊಳ್ಳೋದು ತಪ್ಪಾಗತ್ತೆ ಕಣ್ರಯ್ಯ. ಈ ಹೂವು ಹಣ್ಣು ಎಲ್ಲ ಸೀಸನ್ ವ್ಯಾಪಾರ, ದುಡಿಮೆ ಇದ್ದಾಗ ದುಡ್ಕೋಬೇಕು. ನೀನು ಊಟ ಮಾಡಲ್ವ ಕಂದ? ಮಾವ, ಆಮೇಲೆ ಬಂದ್ ಮಾಡ್ತೀನಿ, ಈಗ ನಾನು ಹೊರಗೋಗ್ತೀನಿ. ಮಾವ, ಹೋಗಿ ಬರ್ತೀನಿ. ಸರಿ ತಾಯಿ, ಜೋಪಾನ. ಅಮ್ಮ, ಅವಳು ಹೋಗ್ತಾ ಇದ್ದಾಳೆ, ನನ್ ಕಾಫಿ ಯಾರು ಮಾಡ್ಕೊಡ್ತಾರೆ? ಅವಳು ಈ ಮನೆ ಸರ್ವೆಂಟು ಅಲ್ಲ, ಸರ್ವರು ಅಲ್ಲ. ಯಾಕೆ ನೀನು ಹೆಂಡತಿ ರೋಹಿಣಿ ಇಲ್ವಾ? ಅವಳು ಮಾಡ್ಕೊಡ್ಲಿ. ಮನೋಜ್, ನಿಮಗೆ ಕಾಫಿ ತಾನೇ ಬೇಕು, ಬನ್ನಿ ನಾನು ಮಾಡ್ಕೊಡ್ತೀನಿ. ರೋಹಿಣಿ,
ನನಗೂ ಒಂದು ಅರ್ಧ ಲೋಟ ಕಾಫಿ ಕೊಡಮ್ಮ. ಹಾ ಹಾ ಹಾ, ಒಂದೊಂದು ವ್ಯಕ್ತಿತ್ವಗಳು 338 ಕೋಟಿ ದೇವ್ರುವೆ ಬಿಡುವಿದ್ದಾಗ ಕೂತ್ಕೊಂಡು ಕೆತ್ತಿದ್ದಾನೆ, ಅದಕ್ಕೆ ಹೀಗಿದ್ದಾವೆ. ಆ ದೇವ್ರುಗಳೇ ಕಾಪಾಡ್ಬೇಕು ಇವ್ರನ್ನ. ಕರ್ಮ. ದೇವ್ರೆ, ಇವತ್ತಾದ್ರೂ ಫೈನಾನ್ಷಿಯಲ್ ಮನ್ಸ್ ಕರಗ್ಲಿ. ನನ್ನ ಯಜಮಾನ್ರು ಕಾರ್ನ ಮತ್ತೆ ವಾಪಸ್ ಅವ್ರಿಗೆ ಕೊಡೋ ಹಾಗೆ ಮಾಡಪ್ಪ. ದೇವ್ರೆ, ಹೇಗಾದ್ರೂ ಮಾಡಿ ನನ್ನ ಗಂಡನ ಕಾರ್ ವಾಪಸ್ ಬರೋ ಹಾಗೆ ನೀನೇ ಮಾಡಬೇಕು. ಮೇಡಮ್, ಈ BMTCಲೂ ಅಷ್ಟು ಸ್ಟಾಪ್ ಕೊಡಲ್ಲ ಮೇಡಮ್. ನೀವೆಲ್ಲ ದೇವಸ್ಥಾನದಲ್ಲೂ ಸ್ಟಾಪ್ ಕೊಡ್ತಾ ಇದ್ದೀರಾ. ತುಂಬಾ ಪ್ರಾಬ್ಲಮ್ ಇದೆ ಅಣ್ಣ. ಬನ್ನಿ ಮೇಡಮ್, ನಮ್ಮ ಆಟಲ್ಲೂ ದೇವ್ರು ಇದೆ. ನೀವು ಕೈ ಮುಕ್ಕೊಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ತುಂಬಾ ನೋಯ್ತಿದ್ದಾರೆ. ಸ್ವಲ್ಪ ಹೊತ್ತು ಕಡೆ ಹೇಳ್ ಕಳ್ಸಿದೀನಿ, ಇನ್ನೇನು ಬಂದ್ಬಿಡ್ತಾರೆ. ಯಾರಂದ್ರೆ ಅವ್ರು ಆಗಲ್ಲ. ಈ ನೋವಿಗೆ ನಾನು ಯಾರು ಹೇಳಿದ್ನೋ ಅವರೇ ಬರಬೇಕು. ಅವರೇ ಬರ್ತಾರೆ. ಅಣ್ಣ, ಅವ್ರು ಬಂದಿದ್ದಾರೆ. ಸರಿ, ಕಳ್ಸು ಕಳ್ಸು, ಬೇಗ ಕಳ್ಸು. ಬಾಮ್ಮ ಬಾ, ನೀನ್ ಮಸಾಜ್ ಮಾಡಿದ್ರೇನೆ ಸರೋಗೋದು ಅಂತ ಇದ್ದಾಳೆ. ತುಂಬಾ ನೋವು ಅಂತ ಇದ್ದಾಳಪ್ಪ. ಡೋಂಟ್ ವರಿ ಸರ್, ನಾನು ಬಂದಿದ್ದೀನಲ್ಲ, ಆರಾಮಾಗಿರಿ. ಮೇಡಮ್, ತುಂಬಾ ನೋವ್ತಾ ಇದೆಯಾ? ಒಂದು ಕೆಲಸ ಮಾಡ್ತೀನಿ, ಫಸ್ಟ್ ಪೇನ್ ರಿಲೀವ್ ಮಾಡಿಬಿಡ್ತೀನಿ, ಆಮೇಲೆ ಮುಂದಿಂದೆಲ್ಲ ಮಾಡ್ತೀನಿ. ಹಾಂ ಸರಿ. ಅಲ್ಲ ಮೇಡಮ್, ಇಷ್ಟು ನೋವಿದೆ ಅಂದಮೇಲೆ ನೆನ್ನೆನೇ ಹೇಳಿ ಕಳ್ಸೋದಲ್ವಾ? ಇಷ್ಟೊತ್ತಿಗಾಗಲೇ ನೀವು ಜಿಂಕೆ ಥರ ಓಡಾಡ್ತಾ ಇದ್ರಿ. ಅಣ್ಣ, ಇಲ್ಲೇ ನಿಲ್ಸಿ ಅಣ್ಣ. ನಿಲ್ಸಣ್ಣ. ಏ, ಯಾರಮ್ಮ ನೀನು? ಅದು ಅಣ್ಣವ್ರನ್ನ ನೋಡ್ಬೇಕಿತ್ತು. ನಿಂತ್ಕೊಳಮ್ಮ, ಕೇಳ್ಕೊಂಬರ್ತೀನಿ. ಅಣ್ಣ, ಯಾರೋ ನಿಮ್ಮನ್ನು ನೋಡೋಕೆ ಬಂದಿದ್ದಾರೆ. ನಿಮಗೆ ಪರಿಚಯ ಅಂತೆ. ನನಗೆ ಪರಿಚಯನಾ? ನನ್ನ ಮನೆ ಹತ್ರಕ್ಕೆ ಬರೋಕ್ಕೆ ಯಾರಿಗೂ ಹೇಳೇ ಇಲ್ವೇ? ಸರಿ, ಕಳಿಸು. ಸರಿ ಅಣ್ಣ. ಅಣ್ಣ, ನೀರು ಯಾಕಮ್ಮ ಇಲ್ಲಿಗೆ ಬಂದೆ? ನಿನಗೇನು ಕೆಲಸ ಇಲ್ಲಿ? ಅಣ್ಣ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಅದು ನಮ್ಮ ಮನೆ